me forever on fire. ಇದು TV5 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು TV5 ವರದಿ ಬಳಿಕ ಎಚ್ಚೆತ್ತುಕೊಂಡಿದೆ ಬಾಗಲಕೋಟೆಯ ನಗರಸಭೆ. ವರದಿ ಮಾಡೋವರೆಗೂ ಕಿವಿ ಹಿಂಡೋವರೆಗೂ ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ. TV5 ಕನ್ನಡ ವರದಿ ಬಂದ ಬಳಿಕ ನಿದ್ದೆಯಿಂದ ಎದ್ದಿದ್ದಾರೆ. 5 ವರ್ಷಗಳಿಂದ ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು ಸಮುದಾಯ ಭವನ. ಆ ಸಮುದಾಯ ಭವನಕ್ಕೀಗ ಜೀವ ಕಳೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿತ್ತು ಸಮುದಾಯ ಭವನಕ್ಕೆ. ಈಗ ದುರಸ್ತಿ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ದುರಸ್ತಿ ಮಾಡ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು. ಬಡ ಜನರಿಗೆ ಅನುಕೂಲವಾಗುವ ಕಮ್ಮಿ ದರದಲ್ಲಿ ಬಾಡಿಗೆ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಡಿಸೆಂಬರ್ 5ರಂದು 2023ರಲ್ಲಿ ವರದಿಯನ್ನು ಬಿತ್ತರ ಮಾಡಿದ್ವಿ. ಅಲ್ಲಿಂದ ಈ ಕಾಮಗಾರಿ ನಡೆಸಿ ಅಪೂರ್ಣಗೊಳಿಸಿದ್ರು. ಇದೀಗ ನಿದ್ದೆಯಿಂದ ಎದ್ದು ಮತ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಬಾಗಲಕೋಟೆಯ ನಗರಸಭೆ ಅಧಿಕಾರಿ. ಈಗ ಸನ್ 2023-24ನೇ ಅನುದಾನ SFC ಅನುದಾನದಲ್ಲಿ ಈ ನಗರಸಭೆಗೆ ಸಣ್ಣ ಪುಟ್ಟ ರಿಪೇರಿಗಳಿದ್ದು ಆ ರಿಪೇರಿಯಿಂದ ನಾವು ಬಾಡಿಗೆ ಕೊಡೋಕೆ ಆಗಿದ್ದಿಲ್ಲ. ಈಗ ಅಂದಾಜು 10 ಲಕ್ಷ ವೆಚ್ಚದಲ್ಲಿ ನಾವು ಸಣ್ಣ ಪುಟ್ಟ ರಿಪೇರಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಅದಕ್ಕೀಗ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಈಗ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ 1 ಲಕ್ಷ ಆಗಲಿ 60,000 ಕೊಟ್ಟು ಫಂಕ್ಷನ್ಗಳು ಮಾಡೋಕ್ಕಾಗಲ್ಲ. ಅದು ನಮ್ಮ ಮುಂಬರುವ ಈಗ ನೆಕ್ಸ್ಟ್ ಮಂತಲ್ಲಿ ಮೋಸ್ಟ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಮುಂಬರುವ ನಮ್ಮ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಇಟ್ಕೊಂಡಿಂದ ಠರಾವ್ ಮಾಡ್ಕೊಂಡಿಂದ ನಾವು ಬಡ ಜನರಿಗೆ ಅನುಕೂಲ ಆಗ್ಬೋದು. ನಾವು ಈ ಸಮುದಾಯವನ್ನು ಇದು ಮಾಡಿ ಆಗ್ತದೆ. ಈ ಬಾರಿ ನಮ್ಮ ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಇಡ್ಬೋದು. ಮೀಟಿಂಗ್ನಲ್ಲಿ ಇಟ್ಕೊಂಡು ಪಾಸ್ ಮಾಡ್ಕೊಂಡು ನಾವು ಕ್ರಮ